ಮೇಡಮರೇ ಮೇಡಮರೇ ಸಾ ಸಾ ಬನ್ನಿ ಸಾ ಸಾ ಹೇಳ್ರಿ, ಏನ್ರಿ ನಿಮ್ ಸಮಸ್ಯೆ? ಸಾ ಅದೇ ಸಾ ನನ್ನ ಮಗಳನ್ನ ಕರ್ಕೊಂಬಿಟ್ಟು ಬಂದು ಪೊಲೀಸ್ ಸ್ಟೇಷನಾಗ ಮಾಡಿಕೊಂಡಿದ್ರಲ್ಲ ಸಾ ನನ್ನ ಮಗಳನ್ನ ಅವಳನ್ನೇ ಬುಡ್ಸ್ಕೊಂಡು ಹೋಗನಿ ಅಂತ ಬಂದೆ ಸಾ 50,000 ರೂಪಾಯಿ ಕೊಟ್ಬಿಟ್ರೆ ಬಿಡ್ತೀನಿ ಅಂತ ಹೇಳಿದ್ರಂತಲ್ಲ. ಅದಕ್ಕೆ ನನಗೆ 50,000 ರೂಪಾಯಿ ತಗೊಬಿಟ್ಟು ಬಂದಿದ್ದೀನಿ ಸಾ. ಅದಕ್ಕೆ ನೆನೆ ಬಿಟ್ಬಿಟ್ಟು ಕಳಿಸಿ ಸಾ ನನ್ನ ಮಗಳು ಸಾ. ನನ್ನ ಮಗಳು ಕಮ್ಲಿ ಸಾ, ಕಮ್ಲಿನ ಬಿಟ್ಬಿಟ್ಟು ಕಳಿಸಿ ಸಾ. ಓ, ನೀವ ಕಮಲ ಅವ್ರ ಅಮ್ಮನ? ನಾನು ಯಾರು ಅಂತ ಅನ್ಕೊಂಡಿದ್ದೆ. ಇರಿ, ಮೇಡಮ್ ಬರಬೇಕು. ಮೇಡಮ್ ಬರೋ ತನಕ ವೆಯ್ಟ್ ಮಾಡಿ. ಮೇಡಮ್ ಬಂದ್ಮೇಲೆ ಅವ್ರ ಈ ಕೇಸ್ನ ಅಟೆಂಡ್ ಮಾಡ್ತಾ ಇರೋದು. ಆಮೇಲೆ ನೀವು ಬಿಡಿಸ್ಕೊಂಡು ಕರ್ಕೊಂಡು ಹೋಗ್ಬೋದು. ಸಾ ನನ್ನ ಮಗಳಿಗೆ ಏನೂ ಆಗಿಲ್ಲ ತಾನೇ? ಒಡೆಯೋದು ಏನು ಮಾಡಿಲ್ಲ ತಾನೇ? ಸಂದಕವಳೆ ತಾನೇ ನನ್ನ ಮಗಳು ಸಾ. ನನ್ನ ಮಗಳು ಒಂದ್ಸಲ ನೋಡ್ಬೋದ ಸಾ ನನ್ನ ಮಗಳನ್ನ? ರೀ, ಹೊತ್ತಿಯಾಗಿ ಮಾತಾಡ್ಬಿಡಿ, ಸುಮ್ಮನೆ ನಿಂತ್ಕೊಳ್ಳಿ. 50,000 ತಂದಿರೋ ತಾನೆ, ಕೇಸ್ ಕ್ಲಿಯರ್ ಮಾಡ್ತಾರೆ ಮೇಡಮ್ ಬಂದು. ಸ್ವಲ್ಪ ನಿಂತ್ಕೊಳ್ಳಿ ನೀವು. ಸುಮ್ಮನೆ ನಮ್ಗೇನು ಬೇರೆ ಕೇಸುಗಳಿರಲ್ವಾ? ಬರೀ ನಿಮ್ದನ್ನೇ ನೋಡೋಕ್ಕಾಗುತ್ತಾ? ಅಯ್ಯೋಯ್ಯಪ್ಪ, ಇವ್ರ ಮಗಳನ್ನ ಪೊಲೀಸ್ ಸ್ಟೇಷನ್ಗೆ ಆಗಿದ್ರೆ ಗೊತ್ತಾಗೋದು. ಇವ್ರ ಮಗಳನ್ನ ನನ್ನ ಮಗಳನ್ನ ಹಾಕೋರಲ್ಲ, ಯಾರಿಗೆ ಹೇಳೋ ನೀ ಕಷ್ಟವಾ? ಇವ್ರ ಮಗಳನ್ನ ಹಾಕ್ಬೇಕಿತ್ತು ಪೊಲೀಸ್ ಸ್ಟೇಷನ್ಗೆ, ಅವಾಗ ಗೊತ್ತಾಗೋದು. ನನ್ನ ಮಗಳು ಪಾಪ ಕಾಮ್ಲಿ ಏನು ಮಾಡ್ತಾವಳು, ಏನು ಬಿಡ್ತಾವಳು ಒಂದು ಗೊತ್ತಿಲ್ಲ. ಹೊಟ್ಟೆ ತುಂಬ ಊಟ ಮಾಡೋವಳು, ಊಟ ಮಾಡಿಲ್ವೋ, ಏನು ಕಥೆಯೋ. ಈ ಪೊಲೀಸ್ ಅಪ್ಪಂಗೆ ಏನೋ ಗೊತ್ತಾಯ್ತದೆ, ಎತ್ಕೊಳ್ಳಿ ಸಂಕಟ ಏನು ಅಂತ ಹೇಳ್ಬಿಟ್ಟು. ಈ ಮನೆಯಾಳಿ ಇಲ್ಲೇ ಎಲ್ಲೋ ಇರಬೇಕಲ್ಲ. ಪೊಲೀಸ್ ಸ್ಟೇಷನ್ ತಗಂತೂ ಪಕ್ಕ ಇತ್ತಾಳಲ್ಲ, ನನಗೆ ಗೊತ್ತು. ಬಿಡಕ್ಕಿಲ್ಲ. ನಾನು ಕಿಡ್ನಿ ಅಡ ಇಕ್ಬಿಟ್ಟು ಹೋಗೋಳೆ ಅಂತಂದರೆ ನಾನು ಪ್ಯಾಟೆಗೆ ಬಂದರೂ ಸರಿ, ನಾನು ಎಲ್ಲಿ ಹೋದ್ರೂ ಸರಿ, ಅವಳನ್ನಂತೂ ಮುಗ್ಸೋ ಗಂಟ ನಾನು ಬಿಡಕ್ಕಿಲ್ಲ ಬಿಡು. ಅವಳನ್ನ ಮುಗ್ಸೋದಿನಿ ನನ್ನ ಮೊದಲ ಇದು ಕೆಲಸ. ಮುಗಿಸ್ತೀನಿ ಆ ಕಿತ್ತೋಗಿರೋ ಮನೆಯಾಳಿನ. ಏಯ್ ಹೋಯ್ತೆ ಕಳ್ಳೆ ನಿನಗೆ ಗ್ರಾಚಾರ. ಪೊಲೀಸ್ ಸ್ಟೇಷನ್ಗೆ ಹೋಯ್ತ್ಯಾ? ಅದು ಹೆಂಗೆ 50,000 ರೂಪಾಯಿ ಕೊಟ್ಬಿಟ್ಟು ನನ್ನ ಕಿಡ್ನಿ ಮಾರ್ಬಿಟ್ಟು ನಿನ್ನ ಮಗಳನ್ನ ಬಿಡಿಸ್ತೀಯ ಅಂತ ನಾನು ನೋಡೇ ಬಿಡ್ತೀನಿ. ನಿನ್ನ ಕಿಡ್ನಿ ನಿನಗೆ ಮಾರಿ 2.5 ಲಕ್ಷ ಇಸ್ಕೊಳ್ಳಿಲ್ಲ ಅಂದರೆ ನನ್ನ ಹೆಸರೇ ನೀವು ಬದಲಾಯಿಸ್ಕೊಬಿಡ್ತೀನಿ. ಲೇ ಮೊಳ್ಳಿ ಅಪ್ಪ, ಈ ಪೊಲೀಸರು ಎಷ್ಟೊಂದು ಆಟ ಆಡಿಸ್ತಾರೆ. ಏನಾಯ್ತದೆ ಸರ್ನ ಕಳಿಸ್ಕೊಟ್ರೆ ಕೇಸ್ ಮುಗಿಸ್ಬಿಟ್ಟು, ಅಯ್ಯಪ್ಪ ಅವ್ರು ಬರೋ ಗಂಟ ಕಾಯಿರಿ, ಇವ್ರು ಬರೋ ಗಂಟ ಕಾಯಿರಿ, ಬರೀ ಕಾಯೋದೇನೇ ಆಯಿತು ನನಗಂತೂ. ಏನು ಮಾಡೋದಪ್ಪ. ಓಹೋ, ನಾನು ಅನ್ಕೊಂಡಿದ್ದೀನಿ ಜನನ್ಯ ಇಲ್ಲೇ ಬಿದ್ದವಳಲ್ಲ, ಈ ಕಿತ್ತೋದವಳು. ನನ್ನ ಕಿಡ್ನಿ ಮಾರಕೊಂಟೇನೆ ನೀನು. ಬುಡಕಿಲ್ಲ, ನಿನ್ನಂತೂ ಬುಡಕಿಲ್ಲ. ಅಯ್ಯಪ್ಪ, ಯಾರು 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 ಯಾಕೆ ಹಿಂಗೆ ಹಿಡ್ಕೊಂಡಿದ್ದೀರಾ? ನನ್ನ ತಲೆಯ ಬಿಟ್ಬಿಡಿ. ಯಪ್ಪ ಯಪ್ಪ, ಏನೆಲ್ಲ ಹುಡಿ ಬಿಕ್ರಿ ನನ್ನ ಕಿಡ್ನಿ ನೀನಿಯ ಮಾರ್ಬಿಟ್ಟು ನಿನ್ನ ಮಗಳನ್ನ ಬುಡ್ಸ್ಕೊಂಡೋಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಗಂಟ ಬಂದಿದೆಯೇನೆ? ಅದು ಹೆಂಗೆ ನಿನ್ನ ಮಗಳನ್ನ ನಾನು ಬುಡ್ಸ್ಕೊಬಿಡ್ತೀವಿ? 50,000 ರೂಪಾಯಿ ಕೊಟ್ಬಿಟ್ಟು ನಾನು ನೋಡ್ತೀನಿ. ಕಂಡೋರು ಹಾಳಾಗೋದ್ರು ಪರವಾಗಿಲ್ಲ, ಕಂಡೋನ್ ಮಕ್ಕಳನ್ನ ಬಾವಿಗೆ ತೊಳ್ಳಿ ನೋಡೋ ಜನ ನೀನು ಅಂತ ನನಗೆ ಗೊತ್ತಾಯ್ತು. ನಿಂಗೆ ಏನೇ ಬಿತ್ರಿ? ನನಗೆ ನೀನು ಇಷ್ಟೆಲ್ಲ ಮಾಡ್ಬಿಟ್ಟಲ್ಲ ನೀನು ಬುಟ್ಟೆನ ನಾನು ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿಲ್ಲ ಇವತ್ತು ನಿನ್ನ. ಸತ್ತೆ ಪೊಲೀಸಪ್ಪ ಮುದುಕಿ ಸಾಯಿಸ್ತಾಳೆ, ನಾನು ಹಿಡ್ಕೊ ಬರ್ರೋ. ಅಯ್ಯೋ ಮುದುಕಿ ಬುಡೆ, ಅಯ್ಯೋ ಒಂದು ಕಿಡ್ನಿ ಹೋದ್ರೆ ಏನಾಗಕ್ಕಿಲ್ಲ ಅಂತ ಹೇಳ್ಬಿಟ್ಟು ಕಳಿಸ್ಕೊಟ್ಟೆ ಅಷ್ಟೇನಿಯ. ಮನೆಗೆ ಬಂದಮೇಲೆ ನಿನಗೂ ಒಂದು 50,000 ಕೊಡೋಣ ಅಂತ ಅನ್ಕೊಂಡಿದ್ದೆ. ಅಷ್ಟರೊಳಗಡೆ ನೀನು ಇಷ್ಟೆಲ್ಲನೂ ಮಾಡ್ತಾ ಇದೀಯಾ? ಅಯ್ಯೋ ಬುಡೆ ಮುದುಕಿ ಬುಡೆ, ಮೊದಲು ನನ್ನ ಮಗಳನ್ನ ಬಿಡಿಸ್ಕೊಂಡು ಹೋಗ್ಬೇಕು ಬುಡೆ. ಪೊಲೀಸ್ ಸ್ಟೇಷನಾಗ ಕಿತ್ತಾಡಿದ್ರೆ ಪೊಲೀಸ್ ಸ್ಟೇಷನಾಗ ಸುಮ್ಕೆ ಬಿಡಕ್ಕಿಲ್ಲ ಬುಡೆ. ನಿನ್ನ ಕಿಡ್ನಿನ ಮಾರ್ಕೋಬೇಕಿತ್ತಲ್ಲ ಲೋಪರ್. ನನ್ನ ಕಿಡ್ನಿನ ಯಾಕೆ ಮಾರಕೋದೆ ನೀನು? ಅಷ್ಟೊಂದು ಯೋಗ್ಯತೆ ಇದ್ರೆ ನಿನ್ನ ಕಿಡ್ನಿಯ ಮಾರ್ಕೊಂಡು ನೀನು ಆಳು ಬಿದ್ದು ಹೋಗ್ಬೇಕಿತ್ತು. ಅದು ಬಿಟ್ಟು ನನ್ನ ಕಿಡ್ನಿಯ ಮಾರಕ್ಕೆ ಅಂತ ಹೇಳ್ಬಿಟ್ಟು ಬಂದೆ ನೀನು. ನನ್ನ ಕಿಡ್ನಿ ಮಾರಕ್ಕೆ ಲೋಪರ್ ಬಡ್ಡಿ. ನನ್ನ ಕಿಡ್ನಿ ಮಾರ್ಬಿಟ್ಟು ಏನು ಮಾಡಬೇಕು ಅಂತ ಅನ್ಕೊಂಡಿದ್ದೆ? ನಿನ್ನವಿರ್ಲಿಲ್ವೇನೆ ಕಿಡ್ನಿ? ನಿನ್ನ ಮಗಳ ಇರಲಿಲ್ವಾ? ಯಾರವನ ಒಬ್ಬರು ಮಾರ್ಕೋಬೇಕಿತ್ತು. ನನ್ನ ಕಿಡ್ನಿ ನಿನಗೆ ಬೇಕಾಗಿತ್ತಾ? ಆಗಿದ್ದಾಗಲಿ ನಿನ್ನ ಮೇಲೆ ದ್ವೇಷಕ್ಕೆ ಮುಚ್ಚಿಡ್ಕೊಂಡು ಊರೆಲ್ಲ ಓಡಾಡ್ಬಿಟ್ಟೆ ಸಿಗಲಿಲ್ಲ. ಬಸ್ಸಾಗೆಲ್ಲ ಮುಚ್ಚಿಡ್ಕೊಂಡು ಬರೋಕ್ಕಾಗಕ್ಕಿಲ್ಲ ಅಂತ ಹೇಳ್ಬಿಟ್ಟು ಹಿಂದೆ ನೀನು ಹುಟ್ಟು ಬಟ್ಟೆಗೆ ನೀನು ಬಸ್ ಹತ್ಕೊಂಡು ಬಂದಿದ್ದೀನಿ. ಇಲ್ಲೇ ಇತ್ತೀಯ ಅಂತ ಹೇಳ್ಬಿಟ್ಟು ನನಗೆ ಸಂದ ಗೊತ್ತು. ಪೊಲೀಸ್ ಸ್ಟೇಷನಾಗೆ ನೀನಿಯ ಮಗಳನ್ನ ಬುಡ್ಸ್ಕೊಳಕ್ಕೆ ಬಂದಿರ್ತೀಯ ಅಂತ ನನಗೆ ಗೊತ್ತಿತ್ತೆ. ಅದಕ್ಕೇ ಬಂದಿದ್ದು. ನನ್ನ ಕಿಡ್ನಿ ಮಾರಿ ನಿನ್ನ ಮಗಳನ್ನ ಸಂದಕ್ಕೆ ಇಕ್ಕಬೇಕು, ಬೆಳೆಸ್ಕೊಂಡು ಸಂದಾಗೆ ಬಿಡಿಸ್ಕೊಂಡು ಹೋಗ್ಬಿಟ್ಟು ಸಂದಾಗಿರ್ಬೇಕು ಅಂತ ಯೋಚನೆ ಮಾಡಿದ್ದೇನೆ. ಅದೆಲ್ಲ ಆಗ್ದಿರೋ ಕೆಲಸ ಸಾಧ್ಯನೇ ಇಲ್ಲ ನೀನಂತೂ. ಅಯ್ಯೋ ಕಾಪಾಡ್ರಪ್ಪೋ, ಪೊಲೀಸ್ ಸ್ಟೇಷನಾಗೆ ನಾನು ಹಿಡ್ಕೊಂಡು ಹೊಡಿತಾವಳು ಈ ಮುದುಕಿ. ಕಾಪಾಡ್ರೋ ಯಪ್ಪ, ಕಾಪಾಡ್ರೋ ಅಪ್ಪ, ನಾನು ಸತ್ನೋ. ಇಡೇ ಮುದುಕಿ, ಹಾಳಾದ ಮುದುಕಿ. ಪೊಲೀಸರು ಇಷ್ಟೊಂದು ಜನ ಇದ್ದೀರಾ, ಈ ಮುದುಕಿನ ಕಂಟ್ರೋಲ್ ಮಾಡಕ್ಕೆ ಯಾರು ಗೊತ್ತಿಲ್ವೇ? ಕಾಪಾಡ್ರೋ ಯಪ್ಪ. ಆ ದೇವ್ರು ಬಂದ್ರೆ ಇವತ್ತು ನೀನು ಕಾಪಾಡಕ್ಕೆ ಹಾಕಿಲ್ವೇ? ಎಲ್ಲಿರ್ತದೆ ಅಂತ ನನಗೆ ಗೊತ್ತಿಲ್ವೇ ಕಿಡ್ನಿ? ಯಾರನ್ನ ಹೊಸಿ ಹೇಳಿ ಎಲ್ಲಿರ್ತದೆ ಕಿಡ್ನಿ ಅಂತ ಹೇಳ್ಬಿಟ್ಟು ಇವಳು ಕಿಡ್ನಿಯ ಕಿತ್ಕೊಂಡು ಹೋಗಿ ಡಾಕ್ಟ್ರು ಕೊಟ್ಟು ನಾನು 2.5 ಲಕ್ಷ ಇಸ್ಕೊಬಿಟ್ಟು ಬರ್ತೀನಿ. ನನಗೇನಿಯ ನಾನು ಏನು ಅಂತ ಗೊತ್ತಿದ್ರು ನನಗೇನಿಯ ಯಾಮರ್ಸ್ಬಿಟ್ಟು ನಾಮ ಹಾಕ್ಬಿಟ್ಟು ನಂತಾಗೇನಿಯ ದೌಲತ್ ಮಾಡ್ಬಿಟ್ಟಲ್ಲ ನೀನು. ಇನ್ನು ಎಂಥ ಮನೆಯಾಳಿ ಕಿತ್ತೋದಳು ಬಿತ್ತರಿ ಬೇಡ ಹೇಳಿ ನೀನು. ನನಗೆ ಇಷ್ಟೆಲ್ಲ ಮಾಡ್ಬಿಟ್ಟ ನೀನು ಲೋಪರ್ ಮನೆಯಾಳಿ. ನೀನು ಬಿಡಕ್ಕಿಲ್ವೇ? ಬಿಡಕ್ಕಿಲ್ಲ. ಇವತ್ತು ನೋಡ್ತಿರೋ ಕೈ ಮುರಿದಾಕ್ತೀನಿ. ಯಾರನ್ನ ಹೇಳ್ರಿ ಕಿಡ್ನಿ ಎಲ್ಲಿರ್ತದೆ ಅಂತ ಹೇಳ್ಬಿಟ್ಟು ಕಿತ್ಕೊಂಡು ಹೋಯ್ತಿದ್ದೀನಿ ನಾನು. 2.5 ಲಕ್ಷಕ್ಕೆ ನಾನು ಮಾರ್ಕತೀನಿ. ಅವಾಗ ಇವಳು ಗೊತ್ತಾಯ್ತದೆ ನನ್ನ ಕಷ್ಟ ಏನು. ಆಸ್ಪತ್ರೆನಾಗ ನನ್ನ ಪರಿಸ್ಥಿತಿ ಹೆಂಗಿತ್ತು ಅವೆಲ್ಲ ನಾನು ಸುತ್ತ ನಿಂತ್ಕೊಂಡಿರ್ಬೇಕಾದ್ರೆ ಕೈ ಕಾಲೆಲ್ಲ ನೊಡ್ಗೊತ್ಕೊಬಿಡ್ತು ನನಗಂತೂ. ಏನಪ್ಪ ಮಾಡನಿ ಅಂತ ಹೇಳ್ಬಿಟ್ಟು ಅಂಥದ್ರಾಗೆ ಏನೇ ಮನೆಯಾಳಿ. ಬಾ ಆಸ್ಪತ್ರೆಗೆ ಹೋಗೋಣ ಬಾ, ಅಲ್ಲೇ ಕುಯಿಸ್ತೀನಿ ಬಾ ನಿನ್ನ ಕಿಡ್ನಿಯ. ಪೊಲೀಸ್ ಬನ್ನಿ, ಕಾಪಾಡಿ ನನ್ನ ಬನ್ನಿ.
ಯವ ಬನ್ನಿ, ಈ ಮುದ್ಕಿ ನನ್ನ ಸಾಯಿಸ್ಬಿಡ್ತಾಳೆ ಬನ್ನಿ, ಹುಟ್ಲಿಲ್ಲ ಅನ್ನಿಸ್ಬಿಡ್ತಾಳೆ ಬನ್ನಿ. ಯವ ಯಾರು ಇಲ್ವೇ ನನ್ನ ಕಾಪಾಡಕ್ಕೆ? ಏ ಪೊಲೀಸ್ ಬರ್ರಿ, ಅಯ್ಯೋ ಬರ್ರಿ, ಈ ಕಳ್ ಮುದ್ಕಿ ನನ್ನ ಬಿಡಕ್ಕಿಲ್ಲ ಬನ್ನಿ. ಕಂಡಿದ್ಯೆ ಕಾಸು ಎಲ್ಲಿ ಕಂಡಿದ್ಯೆ? ಎಲ್ಲಿ ಕಂಡಿದ್ಯೆ ಹೇಳು ಬೊಗಳೆ, ಎಲ್ಲಿ ಕಂಡಿದ್ಯಾ ಅಂತ? 50,000 ರೂಪಾಯಿ ನನಗೆ ಬೇಕು. ಎಲ್ಲಿ ಕಂಡಿದ್ಯಾ ಬೊಗಳೆ? ನಾನು ಕಿಡ್ನಿ ಮಾಡ್ತೀನಿ ಅಂತ ನನ್ನ ತಗೆ ಡಾಕ್ಟ್ರ್ ಮೋಸ ಮಾಡ್ಬಿಟ್ಟು ಕಿತ್ಕೊಂಡು ಹೋಗ್ಬಿಟ್ಟಲ್ಲ, ಎಲ್ಲಿಕ್ಕಿದ್ಯೆ? ಏಯ್, ಇದೇನ ಪೊಲೀಸ್ ಸ್ಟೇಷನ್ ಅನ್ಕೊಂಡಿದ್ರಲ್ಲ ಫಿಶ್ ಮಾರ್ಕೆಟ್ ಅನ್ಕೊಂಡಿದ್ದೀರಾ? ಏನ್ ಮಾಡ್ತಾ ಇದ್ದೀರಾ? ಅಜ್ಜಿ ಬಿಡೋ ಯಮುನ್ನ, ಇದ್ಯಾಕೆ ಹಿಂಗ್ ಹಿಡ್ಕೊಂಡು ಇದ್ ಮಾಡ್ತಾ ಇದೀಯಾ? ಯಪ್ಪ ಪೊಲೀಸಪ್ಪ ಬಂದ ನನ್ನ ಸಾಯಿಸ್ಬಿಡ್ತಾಳೆ, ಈ ಮುದ್ಕಿ ಕಿಡ್ನಿ ಕಿತ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಬಂದವಳೆ. ಹಿಡ್ಕಳಿ ಪೊಲೀಸಪ್ಪ, ಇವಳು ಹಿಡ್ಕಳಿ, ಬಿಡ್ಬೇಡಿ ಇವಳು ಮನೆ ಬಿತ್ರಿ ಇವಳು. ನಾನು ಏನು ಮಾಡೇ ಇಲ್ಲ ತೆಪ್ಪನ, ಆದ್ರೂ ಬಂದವಳು ಹಿಡ್ಕೊಳಕ್ ನನ್ನ. ಪೊಲೀಸಪ್ಪ ನನ್ನ ಕಾಪಾಡ್ ಪೊಲೀಸಪ್ಪ, ಈ ಮನೆಯಾಳಿಯಿಂದ ಕಾಪಾಡ್ ನನ್ನ. ನನಗಂತೂ ಸಾಕು ಹೋಗ್ಬಿಟ್ಟೈತೆ. ಈ ಮುದ್ಕಿ ನಂಗೆ ಮನೆಗೂ ಕಾಟ ಕೊಡ್ತಾಳೆ, ಇಲ್ಲೂ ಕಾಟ ಕೊಡ್ತಾಳೆ. ನಾನು ಬುಡ್ಸ್ಬಿಟ್ಟು ಕಾಪಾಡಿ. ಲೋ ಪೊಲೀಸಪ್ಪ, ತಪ್ಪು ಯಾರ್ದು ಅಂತ ತಿಳ್ಕೊಂಬಿಟ್ಟು ಮಾತಾಡಯ್ಯ ನೀನು. ನಾನು ಗುರಾಯಿಸ್ಬೇಡ, ಈ ಮುದ್ಕಿನ ಗುರಾಯಿಸು. ಆಸ್ಪತ್ರೆನಾಗ ನಾನು ಅಡ್ಮಿಟ್ ಮಾಡ್ಬಿಟ್ಟು ನನಗೆ ಗೊತ್ತಿಲ್ದಾಗ ನನ್ನ ಕಿಡ್ನಿನ 2.5 ಲಕ್ಷ ರೂಪಾಯಿ ಮಾರಕ್ಕೆ ಅಂತ ಹೇಳ್ಬಿಟ್ಟು ಆಸ್ಪತ್ರೆಗೆ ಕರ್ಕೊಂಡೋಗ್ಬಿಟ್ಟು ಕೂರಿಸ್ಬಿಟ್ಟು ಆಪರೇಷನ್ ರೆಡಿ ಮಾಡಿಸ್ಬಿಟ್ಟಿದ್ಲು ಕಂತ್ರಿ. ಇವಳಿಂದ ನನಗೆ ನನಗೆ ನೆಮ್ಮದಿ ಇಲ್ಲ. ಅದಕ್ಕೆ ನನಗೆ ನಾನು ಆಸ್ಪತ್ರೆಯಿಂದ ತಪ್ಪಿಸ್ಕೊಂಡು ಓಡ್ ಬಂದೆ. ಅಡ್ವಾನ್ಸ್ ಇಸ್ಕೊಬಿಟ್ಟು ಬಂದವಳು 50,000 ಮಗಳನ್ನ ಬಿಡಿಸ್ಕೊಳಕ್ಕೆ ಅಂತ ಹೇಳ್ಬಿಟ್ಟು. ಲೆಕ್ಕ ಹಾಕಳಿ, ಇನ್ನು ಎಂಟ ಕಿತ್ತೋದವಳು ಇರಬೇಡ ಇವಳು. ಪೊಲೀಸಪ್ಪ ಇವಳನ್ನ ಸುಮ್ಮನೆ ಬಿಡ್ಬೇಡಿ ಇವಳನ್ನ. ಇವಳು ಅಷ್ಟು ಸುಲಭವಾದಳಲ್ಲ ಇವಳು. ಭಾಳ ಜನಕ್ಕೆ ಯಾಮರ್ಸಿರ ಅಂತ ಕಂತ್ರಿ ಇವಳು. ಏಯ್, ನಿಮ್ ಜಗಳ ನಿಲ್ಲಿಸ್ತೀರಾ ಇಲ್ಲ? ಒದ್ದಿಬ್ರು ಪೊಲೀಸ್ ಸ್ಟೇಷನ್ ಒಳಗಡೆ ಹಾಕೊಂಡು ರುಪ್ತೀನಿ ಅಷ್ಟೇನೆ. ಪೊಲೀಸ್ ಸ್ಟೇಷನ್ಗೆ ಬಂದು ನಿಂತ್ಕೊಂಡು ಜಗಳ ಆಡ್ತಿದ್ದೀರಾ ಅಂದ್ರೆ ಘಾಟಿ ಮುದ್ಕಿಗಳ ನೀವು. ಇನ್ನು ಎಷ್ಟು ಇರಬೇಡ ನಿಮಗೆ, ಇನ್ನು ಊರಾಗಿನ ಎಷ್ಟು ಕಿತ್ತಾಡ್ಬೇಡ ನೀವು. ಅಕ್ಕಪಕ್ಕದ ಮನೇಲಿ ಏನು ಅನ್ಕೊಳ್ಳಲ್ಲ ನಿಮ್ಮ ನೋಡಿ. ಇನ್ನೂ ಕಂಪ್ಲೇಂಟ್ ಕೊಟ್ಟಿಲ್ಲ ಅವ್ರ ಪುಣ್ಯಕ್ಕೆ. ಏಯ್ ಬಿಡಮ್ಮ, ಕೈನ ಬಿಡಕ. ಅಜಯ್ ಬಿಡು ಕಯ್ಯ. ನಂಗೆ ಒಂದೇ ಒಂದು ಸಹಾಯ ಮಾಡಿ ಪೊಲೀಸಪ್ಪ. ಇವಳ ಅಜ್ಜಿನ ಬಡಿ, ಇವಳು ಕಿಡ್ನಿ ಎಲ್ಲ ಐತೆ ಅಂತ ಹೇಳ್ಬಿಡಿ, ನಾನು ಕೊಯ್ಕೊಂಡು ಹೋಗ್ಬಿಡ್ತೀನಿ. ನನಗೆ ಕಿಡ್ನಿ ನೀನು ಮಾರಕ್ಕೆ ಹೊಂಟಿರೋಳು, ಕಿಡ್ನಿಯ ಬಿಡಕ್ಕಿಲ್ಲ ನಾನು ಮಾರ್ಕತ್ತೀನಿ. 2.5 ಲಕ್ಷ ಕೊಡ್ತಾರಂತೆ, ನಾನು ಯಾಕೆ ಬಿಡ್ಲಿ? ಅದೆಲ್ಲ ಐತಿ ಹೇಳಿ, ಎಂಟ ಮನೆಯಲ್ಲಿ ಇರಬೇಡ ಇವಳು. ಕಿಡ್ನಿ ಮಾರ್ಕ ನಾನು ಕೇಳಿದ್ದೀನಿ, ಕಿಡ್ನಿ ಹೆಸ್ರ ಎಲ್ಲಿರ್ತದೆ ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ ಹೇಳಿ. ನಿಮ್ಮನ್ನ ಹಿಂಗೆ ಬಿಟ್ರೆ ತಲೆ ಕೆಡಿಸ್ಬಿಡ್ತಿರಲ್ಲ. ಬರ್ರಿ ಇದೊಳ್ರಿ, ಇಬ್ರು ಸ್ಟೇಷನ್ಗೆ ಹಾಕೊಂಡು 2 ದಿನ ರುಬ್ಬಿದ್ರೆ ಅವಾಗ ಬುದ್ಧಿ ಬರ್ತದೆ. ಇದೊಳಿ ಮ್ಯಾಕೆ. ಏಯ್ ಬಾಕ ಬೈ, ಬರ್ರಿ ಇಬ್ರು ಬರ್ರಿ. ಪೊಲೀಸಪ್ಪ ನನ್ನ ಮಗಳನ್ನ ಬಿಡಿಸ್ಕೊಂಡು ಹೋಗಕ್ಕೆ ಅಂತ ನಾನು ಬಂದಿರೋದು. ನಾನು ಬಿಟ್ಬಿಡಿ, ಈ ಮುದ್ಕಿನ ಬೇಕಾದ್ರೆ ಹಾಕೊಂಡು ರುಬ್ಬಿ, ನಾನೇನು ಕೇಳಕ್ಕಿಲ್ಲ. ಯವ್ವ ಬಿಡ್ಲೆ ಪೊಲೀಸಪ್ಪ, ನಿನ್ ಮುಂದೆನೆ ಇಷ್ಟ ಅವಾಜ ಕೊಡಿತಾವಳೆ. ಇನ್ನು ನನ್ನ ಕತೆ ಏನ್ ಮಾಡಕ್ಕಿಲ್ಲ. ಇವಳು ಹೇಳಿ ನನ್ನ ಸಾಯಿಸ್ತಾಳೆ. ಅಪ್ಪ ನನ್ನ ಸಾಯಿಸ್ತಾಳೆ ಪೊಲೀಸಪ್ಪ. ಅಯ್ಯೋ ಕರ್ಕೊಂಡೋಗಿ, ಮುದ್ಕಿಯಿಂದ ನೆಮ್ಮದಿಲ್ಲ ನನಗೆ. ಅಯ್ಯೋ ಏಯ್ ಬಿಡ್ರಿ ಕೈನ. ಏಯ್ ಬಿಡಕ ಹೋಗ ಕೈನ, ಬಿಡಿಲಿ. ಅಯ್ಯೋ ರಾಮ, ನೀವಿನ್ ಎಂತ ಘಾಟಿ ಮುದ್ಕಿರ್ಬೇಡ. ನಡೀರಿ 4 ದಿನ ಹಾಕ್ತೀನಿ ಸ್ಟೇಷನ್ ಒಳಗೆ ಹಾಕೊಂಡು ಕಾರ್ ಹಾರಿತೀನಿ, ಅವಾಗ ಬುದ್ಧಿ ಬರ್ತೈತೆ. ಪೊಲೀಸ್ ಸ್ಟೇಷನ್ ಒಳಗಡೆ ಬಂದು ಜಗಳ ಮಾಡ್ತಾ ಇದ್ದೀರಾ ಅಂದ್ರೆ ಇನ್ನು ಎಂಥ ಘಾಟಿ ಮುದ್ಕಿರ್ಬೇಡ ಇಬ್ರು. ಅತಿ ಆಯ್ತು. ಪೊಲೀಸ್ ಸ್ಟೇಷನ್ ಮೇಲೆ ಸ್ಟೇಷನ್ ಅಂದ್ರೆ ಮಧ್ಯೆ ಎಷ್ಟು ಭಯ ಇರೋದು. ಇವಾಗ ಇದನ್ನು ನೀರಿನ ಟ್ಯಾಂಕೋ ಅಂತ ಅನ್ಕೊಬಿಟ್ಟಿದ್ದೀರಾ ಬಂದು ಜಗಳ ಮಾಡಕ್ಕೆ. ಬರ್ರಿ ಸುಮ್ಮನೆನೆ. ಎಂತ ನ್ಯಾಯ? ಕಿಡ್ನಿ ಮಾರ್ತಿರೋಳು ಇವಳು ನಾನು ಹಿಡ್ಕೊಟ್ಟಿದ್ದೀನಿ ನಿಮಗೆ. ಇವಳು ನಡ್ಕೊಂಡು ಹೋಗ್ಬಿಟ್ಟು ಒಳಗಡೆ ಹಾಕಡ್ಬಿಟ್ಬಿಟ್ಟು ನನ್ನ ಸೇರ್ಬಿಟ್ಟು ನೀವು ಒಳಗಡೆ ಹಾಕ್ತೀನಿ ಅಂತ ಹೇಳ್ತಿರಲ್ಲ, ಇದು ಯಾವ ಸೀಮೆ ನ್ಯಾಯ ಅಂತ? ಪೊಲೀಸ್ ಸ್ಟೇಷನ್ ಬಂದು ನಾನ್ಸೆನ್ಸ್ ತರ ಕ್ರಿಯೇಟ್ ಮಾಡಿ ಕಿತ್ತಾಡ್ತಾ ಇದ್ರಲ್ಲ, ಅದಕ್ಕೆ ಆಗ್ತಾ ಇರೋದು. ನಾನು ಕಿಡ್ನಿ ವಿಚಾರ ಆಮೇಲೆ ಮಾತಾಡ್ತೀನಿ. ಈಗ ಸದ್ಯಕ್ಕೆ ಬರ್ರಿ ಇಬ್ರು. ಅವ್ವ ನಾನು ಹೆಂಗೋ 10 ನಿಮಿಷ ಇದ್ದೀರ ನನ್ನ ಮಗಳನ್ನ ಬಿಡಿಸ್ಕೊಂಡು ಬರ್ತಿದ್ದೆ. ಈ ಮುದ್ಕಿಯಿಂದ ನಂಗೆ ಇಲ್ವೋ ನೆಮ್ಮದಿ ಇಲ್ವೋ. ಯಪ್ಪ ಈ ಮುದ್ಕಿ ಒಸಿ ಕಾಟ ಕೊಡಕ್ಕಿಲ್ಲ ನನಗಂತೂ. ಚಿತ್ರ ಹಿಂಸೆ ಕಾಟ ಕೊಟ್ಬಿಡ್ತಾವಳಲ್ಲ ಈ ಮುದ್ಕಿ. ಅಯ್ಯೋ ನಡೀರಿ. ಮನೆಯಾಳ ಘಾಟಿ ಮುದ್ಕಿರ. ಅಪ್ಪಬ್ಬಬ್ಬ, ಈ ಊರ ಹೆಂಗಸ್ರು ಅವ್ರೆ, ಒಬ್ರಿಗಿನ್ನ ಒಬ್ರು. ಈ ಊರಿಗೋಸ್ಕರನೇ ಒಂದು ಪೊಲೀಸ್ ಸ್ಟೇಷನ್ ಇಕ್ಬೇಕಿತ್ತು. ಈ ಊರಾಗ ಮಾಡ್ಕೊತಾರಲ್ಲ ಕಿರಿಕಿಗಳು, ಅಷ್ಟಿನ್ ಯಾರು ಮಾಡ್ಕೊಳ್ಳಲ್ಲ ಬಿಡು.